ಪ್ರೈಸ್ ದ ಲಾರ್ಡ್. ದೇವರಿಗೆ ಸ್ತೋತ್ರವಾಗಿರಲಿ. ಈ ದಿನದ ದೇವರ ವಾಗ್ದಾನವು ಯಾಕೋಬನ ಬರೆದ ಪತ್ರಿಕೆ 5ನೇ ಅಧ್ಯಾಯ 12ನೇ ವಚನದಲ್ಲಿ, ನಿಮ್ಮಲ್ಲಿ ಬಾಧೆ ಪಡುವವನು ಇದ್ದಾನೋ ಅವನು ದೇವರನ್ನು ಪ್ರಾರ್ಥಿಸಲಿ. ಆಮೆನ್. ಹೌದು ಪ್ರಿಯ ದೇವಜನರೇ, ನೀವು ಬಾಧೆ ಪಡುವವರಾಗಿದ್ದರೆ, ಅನೇಕ ವಿಷಯಗಳಲ್ಲಿ ಕಣ್ಣೀರು ಸುರಿಸುವವರಾಗಿದ್ದರೆ ಮತ್ತು ನಿಮ್ಮ ಕುಟುಂಬದಲ್ಲಿ ನಾನಾ ರೀತಿ ನೋವು, ಸಂಕಟ, ವೇದನೆಗಳಿಂದ ದುಃಖಿಸುವವರಾಗಿದ್ದರೆ, ನೀವು ಯಾರನ್ನು ಬಯಸದೆ, ಯಾರ ಬಳಿಗೆ ಹೋಗದೆ ನಿಮ್ಮ ದೇವರಾದ ಯೆಹೋವನ ಮುಂದೆ ಬಂದು ಪ್ರಾರ್ಥಿಸಿರಿ. ಏಕೆಂದರೆ ಪ್ರಿಯ ದೇವಜನರೇ, ಒಂದಾನೊಂದು ದಿನದಲ್ಲಿ ಪ್ರವಾದಿಯಾದ ಎಲಿಯನು ಸಹ ನಮ್ಮಂತೆ ಸ್ವಭಾವವುಳ್ಳವನಾಗಿದ್ದನು. ಅವನು ಮಳೆ ಬರಬಾರದೆಂದು ಬಹಳವಾಗಿ ಪ್ರಾರ್ಥಿಸಲು 3 ವರ್ಷ 6 ತಿಂಗಳವರೆಗೆ ಮಳೆ ಬೀಳಲಿಲ್ಲ. ತಿರುಗಿ ಅವನು ಪ್ರಾರ್ಥನೆ ಮಾಡಲು ಆಕಾಶವು ಮಳೆಗರಿಯಿತು. ಆಮೆನ್. ಅದರಂತೆ ಪ್ರಿಯ ದೇವಜನರೇ, ನೀವು ನಿಮ್ಮ ಅನೇಕ ವಿಷಯಗಳಲ್ಲಿ ಬಾಧೆ ಪಡುವವರಾಗಿದ್ದರೆ ನೀವು ದೇವರನ್ನು ಪ್ರಾರ್ಥಿಸಿರಿ. ಆ ದಿನ ನಮ್ಮಂತೆ ಸ್ವಭಾವವುಳ್ಳವನಾಗಿದ್ದ ಎಲಿಯನು ಪ್ರಾರ್ಥಿಸಿದಾಗ ಹೇಗೆ ಆಕಾಶದಲ್ಲಿ ಮಳೆಯು ನಿಂತಿತೋ, ಹಾಗೆಯೇ ನಿಮ್ಮ ಜೀವಿತದಲ್ಲಿಯೂ ನಿಮ್ಮ ಕಷ್ಟ, ಕಣ್ಣೀರು, ಚಿಂತೆ, ಭಾರಗಳು ನಿಂತು ಹೋಗುವವು. ಹೆದರಬೇಡಿರಿ ಪ್ರಿಯ ಸಹೋದರರೇ. ನೀವು ಯಾವುದಕ್ಕೂ ಭಯಪಡದೆ ದೇವರನ್ನೇ ಪ್ರಾರ್ಥಿಸಿರಿ. ಹೌದು ಪ್ರಿಯ ಸಹೋದರನೇ, ಪ್ರಿಯ ಸಹೋದರಿಯೇ, ಈ ದಿನ ನೀನು ತಿಳ್ಕೋ, ನಿಜವಾಗಿಯೂ ನೀನು ಪ್ರಾರ್ಥನೆ ಮಾಡುವುದಾದರೆ ಆ ಪ್ರಾರ್ಥನೆಯು ನಿನ್ನ ಜೀವಿತವನ್ನು ಮಾರ್ಪಡಿಸುತ್ತದೆ. ಆ ಪ್ರಾರ್ಥನೆಯು ನಿನ್ನ ಮನಸ್ಸಿನಲ್ಲಿರುವ ಬಾಧೆ, ವ್ಯಸನ, ಕೊರತೆಗಳನ್ನು ಹೋಗಲಾಡಿಸುತ್ತದೆ. ಅಂಜಬೇಡ ಪ್ರಿಯ ಸಹೋದರನೇ. ಯೋಬನು ತನ್ನ ಸ್ನೇಹಿತರಿಗೋಸ್ಕರ ಪ್ರಾರ್ಥಿಸಿದ ಬಳಿಕ ಯೆಹೋವನು ಅವನ ದುಸ್ಥಿತಿಯನ್ನು ಹೋಗಲಾಡಿಸಿ ಅವನ ಸೊತ್ತನ್ನು ಮೊದಲಿಗಿಂತ 2ರಷ್ಟಾಗಿ ಹೆಚ್ಚಿಸಿದನು. ಅದೇ ರೀತಿಯಾಗಿ ಈ ದಿನದಲ್ಲಿ ನಿನ್ನ ಜೀವಿತದಲ್ಲಿ ನಿನಗೆ ಬಂದಿರುವ ಸ್ಥಿತಿ ಎಂಥದ್ದೇ ಆಗಿರಲಿ, ಅದನ್ನು ಹೋಗಲಾಡಿಸಿ ನಿನ್ನ ಕುಟುಂಬವನ್ನು ಮಾರ್ಪಡಿಸಿ ನಿನಗೂ 2ರಷ್ಟು ಆಶೀರ್ವಾದವನ್ನು ನೀಡುವವನಾಗಿದ್ದಾನೆ. ಭಯಪಡಬೇಡ. ಇನ್ನು ಮೇಲೆ ನೀನು ಬಾಧೆ ಪಡುವವನಾಗಿರದೆ ಸರ್ವಸೃಷ್ಟಿಕರ್ತನಾದ ಯೇಸು ಕ್ರಿಸ್ತನ ಮುಂದೆ ಬಂದು ಪ್ರಾರ್ಥಿಸು. ಆಮೆನ್.